ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಲಸಂದೆ ಕಾಳಿನ ಪಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿದ್ದ ರೆಸಿಪಿ ಹಾಗೂ ಹೆಲ್ತಿಕರವಾಗಿರುತ್ತೆ. ಅಕ್ಕಿ ಪಡ್ಡು ತಿಂದು ಬೇಸರ ಆದಾಗ ಈ ಥರ ಪಡ್ಡು ಮಾಡಿಕೊಳ್ಳಬಹುದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್. 2 ಕಪ್ಪು ಅಲಸಂದೆ ಕಾಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ನೀರನ್ನು ಹಾಕಿ 2-3 ಟೈಮ್ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು. ಇದು ತುಂಬಾನೇ ರುಚಿಕರವಾಗಿ ಪಡ್ಡು ಟೇಸ್ಟಿಯಾಗಿ ಇರುತ್ತೆ. ಇದು ಚೆನ್ನಾಗಿ ತೊಳೆದಿಟ್ಟುಕೊಂಡು ಒಂದು ನೈಟ್ ನೆನೆಯಲು ಬಿಡಿ ಅಥವಾ 8ರಿಂದ 10 ತಾಸು ನೆನೆಯಲು ಬಿಡಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಈ ಥರದಲ್ಲಿ ನೀರಿನಲ್ಲಿ ಚೆನ್ನಾಗಿ ಈ ಥರದಲ್ಲಿ ಹಿಚ್ಚಿಗಿದರೆ ಅದು ಸಿಪ್ಪೆ ಬರುತ್ತೆ. ಎಷ್ಟು ಸಿಪ್ಪೆ ಬರುತ್ತೆ ಅಷ್ಟು ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಹಿಚ್ಚಿಗೆ. ಇದಕ್ಕೆ ನೀರನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಇದನ್ನು ಬಸಿಯಬೇಕು. ಆವಾಗ ಸಿಪ್ಪೆ ಕೆಳಗಡೆ ಬರುತ್ತೆ. ಈ ಥರದಲ್ಲಿ ಜಾಲಿಸಿಕೊಳ್ಳಬೇಕು. ಇದು ಚೆನ್ನಾಗಿ ಜಾಲಿಸಿ ಎಷ್ಟು ಸಿಪ್ಪೆ ಬರುತ್ತೆ ಅಷ್ಟು ಸಿಪ್ಪೆ ಕ್ಲೀನ್ ಮಾಡಿಕೊಳ್ಳಿ. ಅಥವಾ ನಿಮ್ಮ ಕಡೆ ಅಲಸಂದಿ ಬೇಳೆ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲಿ ಪಡ್ಡು ಈಸಿಯಾಗಿ ಮಾಡಿಕೊಳ್ಳಬಹುದು. ಇವಾಗ ನೋಡಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ 3ರಿಂದ 4 ಹಸಿಮೆಣಸಿನಕಾಯನ್ನು ಹಾಕಿಕೊಳ್ಳಬೇಕು. ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ, ನಿಮಗೆ ಇಷ್ಟವಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳಬಹುದು. 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 3 ಬೆಳ್ಳುಳ್ಳಿ ಪೀಸನ್ನು ಹಾಕಿಕೊಳ್ಳಬೇಕು. ಸ್ವಲ್ಪ 1/4 ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಬೇಕು. ಗಟ್ಟಿಯಾಗಬಾರದು, ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಇದಕ್ಕೆ 5 ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿಕೊಳ್ಳಿ. ಇದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡುತ್ತೀರೋ ಅಷ್ಟು ಚೆನ್ನಾಗಿ ಪಡ್ಡು ಸ್ಮೂತಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟನ್ನು ರುಬ್ಬಿಟ್ಟರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಪಡ್ಡು ಕೂಡ ಮಾಡಿಕೊಳ್ಳಬಹುದು. ಪಡ್ಡಿನ ತವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ಹಾಗೆ 1 ಸ್ಪೂನಿನಷ್ಟು ಹಿಟ್ಟನ್ನು ಹಾಕಿಕೊಳ್ಳಿ. ನೋಡಿ, ಈ ಥರದಲ್ಲಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ 1-2-3 ನಿಮಿಷ ಬೇಯಿಸಿ. ನೋಡಿ, ಚೆನ್ನಾಗಿ ಉಬ್ಬಿರಬೇಕು, ಇಲ್ಲಾಂದರೆ ಇನ್ನೊಂದು 2 ನಿಮಿಷ ಇಡಿ. ಇವಾಗ ನೋಡಿ, ಪಡ್ಡು ಈ ಥರದಲ್ಲಿ ಒಂದು ಸೈಡ್ ಬೇಯ್ದಿದೆ. ಹಾಗೆ ಇದನ್ನು ಈ ಥರದಲ್ಲಿ ತಿರುವಿ ಹಾಕಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅಲಸಂದೆ ಪಡ್ಡು ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಈ ಥರದಲ್ಲಿ ಇದು ಬೇಯಬೇಕು. ಇವಾಗ ಪಡ್ಡು ರೆಡಿ. ಅಲಸಂದೆ ಪಡ್ಡು ರೆಡಿಯಾಗಿದೆ. ತಿನ್ನಲು ತುಂಬ ರುಚಿಕರವಾದ ಅಲಸಂದೆ ಪಡ್ಡು ರೆಡಿ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.